ಕೆ ಪ್ರತಿಷ್ಠಾನ ಇಳಕಲ್ ಇವರ ಆಶ್ರಯದಲ್ಲಿ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ 155ನೇ ಜನ್ಮದಿನಾಚರಣೆ ಹಾಗೂ ಮಾಜಿ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರ 120ನೇ ಜನ್ಮದಿನಾಚರಣೆ ಮೇಲೆ ಉಪಸ್ಥಿತರಿರುವ ಎಲ್ಲ ಅತಿಥಿ ಗಣ್ಯಮಾನ್ಯರಲ್ಲಿ ವಿನಂತಿಸಿಕೊಳ್ಳುತ್ತೇನೆ. ಇಂದಿನ ಈ ಶುಭ ಸಮಾರಂಭದ ಉದ್ಘಾಟನೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟ ಎಲ್ಲ ಅತಿಥಿ ಗಣ್ಯರಿಗೆ ಧನ್ಯವಾದ. ಅಹಿಂಸೆ ಪುಷ್ಪಾರ್ಚನೆ ಹಾಗೂ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಡುತ್ತಿರುವ ಎಲ್ಲ ಅತಿಥಿ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ ಹಾಗೂ ಮಾಜಿ ಪ್ರಧಾನಿ ದಿವಂಗತ ಲಾಲ್ ಬಹದ್ದೂರ್ ಶಾಸ್ತ್ರಿಜಿಯವರ ಎಲ್ಲರಿಗೂ ಶರಣಾರ್ಥಿ. ಮಹಾತ್ಮ ಗಾಂಧೀಜಿಯವರ ಜನ್ಮದಿನದ ಶುಭಾಶಯಗಳು. ಲಾಲ್ ಬಹದ್ದೂರ್ ಶಾಸ್ತ್ರಿಯವರ ಜನ್ಮದಿನದ ಶುಭಾಶಯಗಳು. ಬಹಳಷ್ಟು ಮಾತಾಡಬೇಕಂತ ಬಂದಿದ್ದೆ, ಯಾಕಂದ್ರೆ ದೇಶ ನಮ್ಮದು, ಭಾರತ ದೇಶದ ಪ್ರಜೆಗಳು ನಾವು. ಭಾರತ ದೇಶದ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತ ಮಹಾತ್ಮರು ಅಂತೇಳಿ ಹೆಸರು ಯಾರು ಕೊಟ್ಟರು? ಮಹಾತ್ಮ ಗಾಂಧೀಜಿಯವರಿಗೆ. ರವೀಂದ್ರನಾಥ್ ಠಾಗೋರ್ ಮಹಾತ್ಮ ಗಾಂಧೀಜಿಯವರಿಗೆ ಮಹಾತ್ಮರು ಅಂದ್ರು. ಮಹಾತ್ಮರು ಅಂತ ಯಾರಿಗಂತಾರ? ನಾವು ಅಂತೀವಿ, ನಮ್ಮ ಸ್ವಾಮಿಗಳಿಗೆ ಅಂತೀವಿ ಮಹಾತ್ಮರು, ಮಹಾಪುರುಷರು, ಯುಗ ಪುರುಷರು, ಪರಮದಾಸೋಹಿ ಅಂತ ಹೇಳ್ತೀವಿ. ಆದ್ರೆ ಮಹಾತ್ಮ ಅನಿಸಿಕೊಂಡಿರುವಂತ ಮಹಾತ್ಮ ಗಾಂಧೀಜಿಯವರಿಗೆ ಯಾಕೆ ಮಹಾತ್ಮ ಅಂದ್ರು? ಅವರು ಎಲ್ಲ ಸರ್ವಸ್ವವನ್ನು ತ್ಯಾಗ ಮಾಡಿ, ಪ್ರೀತಿ, ಮಕ್ಕಳು, ಮನೆ ಎಲ್ಲವನ್ನ ಬಿಟ್ಟು ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ತುಂಡು ಬಟ್ಟೆಯನ್ನು ಧರಿಸಿ ಈ ದೇಶದ ಸ್ವಾತಂತ್ರ್ಯವನ್ನ ಅಹಿಂಸೆ, ತ್ಯಾಗ ಮತ್ತು ಬಲಿದಾನದಿಂದ ತಂದುಕೊಟ್ಟಂತ ಪುಣ್ಯಾತ್ಮ ಅದೇ ನಮ್ಮ ಹೆಮ್ಮೆಯ ಮಹಾತ್ಮ ಗಾಂಧೀಜಿಯವರನ್ನು ಮಾತನ್ನು ನಾವು ಹೆಮ್ಮೆಯಿಂದ ಒಪ್ಪಿಕೊಳ್ಳಬೇಕಾಗಿದೆ. ಯಾಕಂದ್ರೆ ಮಹಾತ್ಮ ಗಾಂಧೀಜಿಯವ್ರನ್ನ ನಾವು ಎಷ್ಟು ಆರಾಧಿಸಿದ್ರೆ, ಎಷ್ಟು ಅವ್ರನ್ನ ಪೂಜೆ ಮಾಡಿದ್ರು ಕೂಡ ಕಡಿಮೆ ಭಾರತೀಯರು. ಈಗ 76-77ನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ, ಮಾಡಿದ್ವಿ. ಮೊನ್ನೆ ತಾನೇ 77ನೇ ಸ್ವಾತಂತ್ರ್ಯ ದಿನಾಚರಣೆ. ಇವತ್ತು ಬಾಪೂಜಿ ಅವರ 155ನೇ ಜನ್ಮದಿನದ ಆಚರಣೆ. ಬ್ರಿಟಿಷರು ಈ ದೇಶವನ್ನು ತೊಲಗಬೇಕಂತ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು ಒಬ್ಬ ಶ್ರೀಮಂತ ಕುಟುಂಬದಲ್ಲಿ ಜನಿಸಿ ಒಬ್ಬ ಒಳ್ಳೆಯ ವಿದ್ವಾಂಸ ವಿದೇಶದಲ್ಲಿ ಅಭ್ಯಾಸ ಮಾಡ್ತಿದ್ರು. ಮಹಾತ್ಮ ಗಾಂಧೀಜಿಯವರು, ಜವಾಹರ್ಲಾಲ್ ನೆಹರು ಅವರು, ಅನೇಕ ಜನ, ಸುಭಾಷ್ ಚಂದ್ರ ಬೋಸ್ ಅವರು ಎಲ್ಲ ದೊಡ್ಡ ಶ್ರೀಮಂತರ ಮಕ್ಕಳು ವಿದೇಶದಲ್ಲಿ ಓದ್ತಾ ಇದ್ರು. ಇಲ್ಲಿ ಭಾರತದಲ್ಲಿ ಸ್ವಾತಂತ್ರ್ಯ ಚಳವಳಿ ಪ್ರಾರಂಭ ಆಯಿತು, ಒಂದು ಸಂಘಟನೆ ಪ್ರಾರಂಭ ಆಯಿತು. ಇವತ್ತು ಈ ಮಾತನ್ನ ಯಾಕೆ ಹೇಳ್ತೀನಿ ಅಂದ್ರೆ, ಇತಿಹಾಸ ಪುಟಗಳು ನಮ್ಮ ಜನಕ್ಕೆ ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ. ನಮ್ಮ ಯುವಕರಂತರೂ ಈಗ ಏನು ಗೊತ್ತೇ ಇಲ್ಲ. ಸ್ವಾತಂತ್ರ್ಯ ಎಲ್ಲೈತೆ ಅಂದ್ರೆ ಐತಲ್ಲ ಮನ್ಯಾಗ ಅಂತಾರೆ ಅವರು. ಸ್ವಾತಂತ್ರ್ಯ ಎಲ್ಲೈತಿ ಮನ್ಯಾಗ ಐತಿ, ಮನ್ಯಾಗ ಐತಲ್ಲ ಪರಿಮಿತ. 1885ರಲ್ಲಿ ಸ್ವಾತಂತ್ರ್ಯ ಚಳವಳಿ ಪ್ರಾರಂಭ ಆದ ನಂತರ ಕಾಂಗ್ರೆಸ್ ಅನ್ನೋ ಒಂದು ಸಂಘಟನೆಯನ್ನು ಪ್ರಾರಂಭ ಮಾಡಿದ್ರು. ಕಾಂಗ್ರೆಸ್ ಅನ್ನೋದೊಂದು ಸಂಘಟನೆಯನ್ನು, ಅದರ ನೇತೃತ್ವವನ್ನ ನಮ್ಮ ಇಂಗ್ಲೆಂಡದ ಅಂತ ಅವರು ಬ್ರಿಟಿಷರೇ, ಲಂಡನ್ದವರು ಅದರ ಅಧ್ಯಕ್ಷ ಸ್ಥಾನವನ್ನು ವಹಿಸಿದ್ರು. ಒಂದು ಸಂಘಟನೆ ಆಯ್ತು. ಹೆಂಗಿದೆ ಬ್ರಿಟಿಷರನ್ನ ಈ ದೇಶದಿಂದ ತೊಲಗಿಸಬೇಕು, ಬಿಟ್ಟು ನಾವು ಸ್ವಾತಂತ್ರ್ಯ ಪಡಿಬೇಕು, ನಾವು ಭಾರತೀಯರಂತೆ. ಆ ಸಂದರ್ಭದಲ್ಲಿ ಅನೇಕ ಜನ
ಮಹಾತ್ಮ ಗಾಂಧೀಜಿಯರಾಗಿ ಜವಾಹರ್ಲಾಲ್ ನೆಹರು ಅವರನ್ನ ಇವತ್ತು ಎಲ್ಲ ಅನೇಕ ಹೋರಾಟಗಾರರಿದ್ದಾರೆ. ಅದರಲ್ಲಿ ಒಂದು ಶಾಂತಿವಾದ ಹೋರಾಟ, ಒಂದು ಕ್ರಾಂತಿ ಹೋರಾಟ ಇತ್ತು. ಒಂದು ಹೋರಾಟ ಪ್ರಾರಂಭ ಮಾಡಿದೆ 1885ರಲ್ಲಿ. ಒಂದು ಸಂಘಟನೆ ಕಾಂಗ್ರೆಸ್ ಪಕ್ಷ ಅಂತ ಇವಾಗ ಏನು ನಾವು ಹೇಳ್ತೀವಲ್ಲ, ಇದು ಕೇವಲ ಸ್ವಾತಂತ್ರ್ಯದ ಚಳವಳಿಗಾಗಿ ಕಟ್ಟಿರುವಂತಹ ಒಂದು ಸಂಘಟನೆ. ಅದು ಮಹಾತ್ಮ ಗಾಂಧೀಜಿ ಅವರ ನೇತೃತ್ವದಲ್ಲಿ ಇತ್ತು ಅನ್ನೋದನ್ನ ಇವತ್ತು ನಾನು ಜನರಿಗೆ ಯುವ ಪೀಳಿಗೆಗೆ ನೆನಪಿಸಿಕೊಳ್ಳಕ್ಕೆ ಬಯಸ್ತೀನಿ. ಯಾಕಂದ್ರೆ ಎಲ್ಲರೂ ಅರ್ಥ ಮಾಡ್ಕೊಳ್ಳೋದೇ ಬೇರೆ, ಎಲ್ಲ ಮಾತಾಡೋದೇ ಬೇರೆ. ಈಗ ಕಾಂಗ್ರೆಸ್ ಬಗ್ಗೆ ಜವಾಹರ್ಲಾಲ್ ನೆಹರು ಅವ್ರ ಬಗ್ಗೆ ಮಾತಾಡ್ತಾರೆ, ಮಹಾತ್ಮ ಗಾಂಧೀಜಿ ಅವರ ಬಗ್ಗೆ ಮಾತಾಡ್ತಾರೆ, ಸುಭಾಷ್ ಚಂದ್ರ ಬಗ್ಗೆ ಮಾತಾಡ್ತಾರೆ, ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರ ಬಗ್ಗೆ ಮಾತಾಡ್ತಾರೆ, ಏನೇನೋ ಮಾತಾಡೋದು ಬಾಯಿಗೆ ಬಂದ. ಇತ್ತೀಚೆಗೆ ಹುಟ್ಕೊಂಡವ್ರು ಇವು ಎತ್ತಲ್ದಿಗೆ ಇದ ನಾಯಿ ಕೊಡಿ ತಿಪ್ಪೆ ಬೆಳೀತಾವಲ್ಲ, ಹಾಗೆ ಹುಟ್ಕೊಂಡಿದ್ದೀವಿ ಇತ್ತೀಚೆಗೆ. 95 ಮ್ಯಾಗ 94 95 ಹುಟ್ಕೊಂಡಿದ್ದೀವಿ ಇವೆಲ್ಲ ಪಕ್ಷ. ಇದೇನು ಭಾರತೀಯ ಜನತಾ ಪಕ್ಷ ಐತೆ, ಇದು ಬ್ರಿಟಿಷರ ಜನತಾ ಪಕ್ಷ ಅಂತ ಹೇಳ್ತೀನಿ ನಾನು. ಇದು ಭಾರತೀಯ ಜನತಾ ಅಲ್ಲ, ಅದು ಬ್ರಿಟಿಷರ ಜನತಾ ಪಕ್ಷ. ಇನ್ನ ಹುಟ್ಕೊಂಡವಲ್ಲ. ಕಾಂಗ್ರೆಸ್ ಅವ್ರ ಬಗ್ಗೆ ಏನು ಗೊತ್ತಿಲ್ಲ, ದೇಶದ ಇತಿಹಾಸ ಗೊತ್ತಿಲ್ಲ ಅವರಿಗೆ. ಹೋಗಿ ಅವ್ರ ಮನೆ ಕೇಳಿ ಹೋಗಿ ಎಷ್ಟು ಮಂದಿ ನೀವು ಸ್ವಾತಂತ್ರ್ಯಕ್ಕೆ ನಿಮ್ಮ ಮನೆಯ ಸತ್ತಾರಪ್ಪ ಅಂತ ಹೇಳಿ. ಯಾರದಾರ ದೊಡ್ಡ ದೊಡ್ಡ ನಾಯಕರು ಅದಾಗಲಿ. ಈಗ ಸಬ್ಕೆ ಬರಬಾರ್ದು ಅದಲ್ಲ ಹೇಳ್ತಾನ. ಏನಿತ್ತು ಒಂದು ನಾಯಿ ಮನೆಯ ಸತ್ತಿದ್ದು ಕೇಳಿ ಅವ್ರ ಮನೆ. ಕಾಂಗ್ರೆಸ್ ಅವ್ರ ಮನೆಗೆ ಸತ್ರು. ಈ ದೇಶದ ಸ್ವಾತಂತ್ರ್ಯಕ್ಕೆ ಹೋರಾಟಕ್ಕೆ ಎಷ್ಟು ಜನ. ಭಗತ್ ಸಿಂಗ್ ಇವತ್ತು ಎಷ್ಟು ವಯಸ್ಸಿನ ತೀರ್ಕೊಂಡ್ರು. ಅಶ್ಫಾಕುಲ್ಲಾ ಖಾನ್ ಎಷ್ಟು ವಯಸ್ಸಿನ ತೀರ್ಕೊಂಡ್ರು. ಸಂಸದ ವಯಸ್ಸು 22 ವರ್ಷಕ್ಕೆ ನೇರ ಗಂಬ ಏರಿಸಿದ್ರು. ಅವ್ರು ಹಂಚಲಿಲ್ಲ. ನನಗೆ ಹಾಕ್ರಿ, ನಾವು ಭಾರತ್ ಮಾತಾಕಿ ಅನ್ನೋದನ್ನು ಬಿಡೋದಿಲ್ಲ ಅಂತಂದ್ರು ಅವರು. ಇವ್ರು ಯಾರು ಸ್ವಾತಂತ್ರ್ಯಕ್ಕೆ ಹೋರಾಟಕ್ಕೆ ಚಳವಳಿ ಇರಲಿಲ್ಲ. ಈ ದೇಶದ ಇತಿಹಾಸ ಗೊತ್ತಿಲ್ಲ. ಅದಕ್ಕೆ ಹೇಳ್ತೀವಿ, ನಮ್ಮ ನಾಯಕರಾದಂತ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಸನ್ಮಾನ್ಯ DK ಶಿವಕುಮಾರ್ ಅವರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರು ಇವತ್ತು ಮಹಾತ್ಮ ಗಾಂಧೀಜಿ ಅವರ ಜಯಂತಿಯನ್ನ ವಿಶೇಷವಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಇವತ್ತು 1924ರಲ್ಲಿ ಇದೇ ನಮ್ಮ ವಿಭಾಗ ಏನು ಬೆಳಗಾವಿ ವಿಭಾಗದವರು ನಾವು ಎಲ್ಲ ಬಾಂಬೆ ಕರ್ನಾಟಕ ಬೆಳಗಾವಿ ವಿಭಾಗದಲ್ಲಿ 1924ರಲ್ಲಿ ಒಂದು ಮಹಾ ಅಧಿವೇಶನ ನಡೆಯುತ್ತೆ, ಕಾಂಗ್ರೆಸ್ ಅಧಿವೇಶನ. ಅದು ಎದಕ್ಕೆ? ಸಂಘ ಪಕ್ಷ ಕಟ್ಟೋದಕ್ಕಲ್ಲ, ರಾಜಕೀಯ ಮಾಡೋಕ್ಕಲ್ಲ. ಈ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಕಾಂಗ್ರೆಸ್ ಮಹಾ ಅಧಿವೇಶನ ನಡೆದಾಗ ಅದರ ಅಧ್ಯಕ್ಷತೆ ಯಾರು ವಹಿಸಿದ್ರು? ರಾಷ್ಟ್ರ ಪಿತಾಮಹ, ನಮ್ಮೆಲ್ಲರ ನೆಚ್ಚಿನ ಪಿತಾಮಹ ಬಾಪೂಜಿ ಅವರು ಆ 1994ರ ಕಾಂಗ್ರೆಸ್ ಅಧಿವೇಶನ ಅಧ್ಯಕ್ಷರಾಗಿ ಇವತ್ತು 5 ದಿನಗಳ ಕಾಲ ಅಧಿವೇಶನ ಬೆಳಗಾವಿ ಜಿಲ್ಲೆಯಲ್ಲಿ ನಡೆಯಿತು. 1924 2024 ಎಷ್ಟು ವರ್ಷ ಆತಪ್ಪ? 100 ವರ್ಷ. ಅದನ್ನು ಹೇಳಕ್ ನೆನಪಿಲ್ಲ ನೋಡಿ, ಪಟ್ನ ಹೇಳಕ್ 100 ವರ್ಷ ಆಯ್ತು ಇವತ್ತಿಗೆ. ಆ ಇತಿಹಾಸದ ಚಳವಳಿ ನಡೆಯುದು, ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿದ್ರು. ಅಲ್ಲಿ ಒಂದು ಸಣ್ಣ ಘಟನೆ ನಡೆಯುತ್ತೆ, ಅದನ್ನು ಹೇಳ್ಬಿಡ್ತೀನಿ. ಮಹಾತ್ಮ ಗಾಂಧೀಜಿಯವರ ಅಧ್ಯಕ್ಷತೆ ವಹಿಸಿರ್ತಾರ. ನಮ್ಮ ದೇಶದಲ್ಲಿ ಮಲ ಎತ್ತುವ ಪದ್ಧತಿ, ಕೆಳಗಿನ ಜನನ ಪೌರ ಕಾರ್ಮಿಕರು ಅದಾರ ಇವತ್ತಿಗೂ ನಮ್ಮ ದೇಶದಲ್ಲಿ. ಕೆಳವರ್ಗದ ಜನರು ಅವರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಬಂದಂತರು. ಅವತ್ತು ಮಹಾತ್ಮ ಗಾಂಧೀಜಿಯವರ ಅಧಿವೇಶನ ನಡೆದಾಗ 5 ದಿವಸಗಳ ಕಾಲ ಅಲ್ಲಿ ಬಹಳಷ್ಟು ಜನ ಸೇರಿರ್ತಾರೆ ಈ ಚಳವಳಿಗಾಗಿ. ಆ ಮಲ ಎತ್ತುವ ಪದ್ಧತಿ ಇತ್ತು. ಅವಾಗ ಮಹಾತ್ಮ ಗಾಂಧೀಜಿಯವರು ಪ್ರಶ್ನೆ ಮಾಡ್ತಾರೆ ಒಂದು ದಿವಸ, ಅಧ್ಯಕ್ಷತೆ ಭಾಷಣ ಮಾತಾಡುತ್ತೆ. ಏನಂತ? ಮಲ ಎತ್ತುವ ಪದ್ಧತಿಯನ್ನ ನೀವು ಯಾಕೆ ಕೇವಲ ತಳವರ್ಗದ ಜನರಿಂದ ಮಾಡಿಸ್ತೀರಿ, ಇದನ್ನು ತಕ್ಷಣ ನಿಲ್ಲಿಸಬೇಕು ನಮ್ಮ ದೇಶದಲ್ಲಿ ಅಂತೇಳಿ ಇವತ್ತು ಕರೆಯನ್ನು ಕೊಟ್ಟಂತವರು ನಮ್ಮ ಬಾಪೂಜಿ ಮಹಾತ್ಮ ಗಾಂಧೀಜಿಯವರು. ಅವತ್ತೇ ಆ ಅಧಿವೇಶನದಲ್ಲಿ ತೀರ್ಮಾನ ಆಗುತ್ತೆ, ಆ ಮಲ ಎತ್ತುವ ಪದ್ಧತಿಯನ್ನ ಬಂದ್ ಮಾಡಿ ಏನು ಕೆಳವರ್ಗದ ಜನರು ಎತ್ತಬಾರದು ಅನ್ನೋದನ್ನು ನಿಲ್ಲಿಸಿ ಆ ಅಧಿವೇಶನದಲ್ಲಿ
ಮೇಲ್ವರ್ಗದ ಜನರು, ಅದು ಕಾಂಗ್ರೆಸ್ ಪಕ್ಷದ ಕಾಂಗ್ರೆಸ್ ಸಂಘಟನೆಯ ಕಾರ್ಯಕರ್ತರು, ಅದು ಮೇಲ್ವರ್ಗದ ಜನ, ಬ್ರಾಹ್ಮಣರಿರ್ಬೋದು. ಆಗಿನ ಕಾಲದಲ್ಲಿ ಮೇಲ್ವರ್ಗದ ಜನರು ಯಾರ್ಯಾರಿದ್ರು ಅವರು ಆ ಮನವನ್ನ ಎತ್ತುವುದರ ಮುಖಾಂತರ ಇವತ್ತು ಈ ದೇಶಕ್ಕೆ ಒಂದು ಸಂದೇಶವನ್ನು ಕೊಟ್ಟಂತವರು ಬಾಪೂಜಿ, ಮಹಾತ್ಮ ಗಾಂಧೀಜಿ. ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ, ಪೂರ ಹೆಸರು ಮಹಾತ್ಮ ಗಾಂಧೀಜಿಯವರ ಹೆಸರು ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ. ನಿಮ್ಗೆ ಭಾಳ ಮಂದಿ ಗೊತ್ತೇನು, ಅವ್ರ ಹೆಸರು ಗೊತ್ತಿಲ್ಲ. ಗೊತ್ತಂತ ಇಲ್ಲಿಂತ ಫೋನ್ ಬಿಡೋನಿತ್ತು, ಫೋನ್ ಆಮೇಲೆ ಮಾಡಕ್ಕಂತೀವಿ, ಮನೆಗೆ ಬರ್ತೀವಿ ಅಂತ ಹೇಳಕ್ಕೆ ಗೊತ್ತಿಲ್ಲ. ಇದು ನಡೆದಿದ್ದ ಇತಿಹಾಸ. ಅದಕ್ಕೆ ನಮ್ಮ ನಾಯಕರಂತ ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಅವರು 1924 ನಡೆದಂತಹ ಅಧಿವೇಶನದ ಒಂದು ನೆನಪಿಗಾಗಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಇವತ್ತು ಮಹಾತ್ಮ ಗಾಂಧೀಜಿ ಅವರ ವಿಶೇಷವಾದ ಜಯಂತಿಯನ್ನ ಒಂದು ಸ್ವಚ್ಛತಾ ಆಂದೋಲನದ ಮುಖಾಂತರ ಇವತ್ತು ಇಡೀ ರಾಜ್ಯದ ಪ್ರತಿಯೊಂದು ಮತಕ್ಷೇತ್ರದಲ್ಲಿ ಕೂಡ ಈ ಒಂದು ಸ್ವಚ್ಛತಾ ಆಂದೋಲನವನ್ನ ಪ್ರಾರಂಭ ಮಾಡಿದಂತ ಬಲವತ್ತು ಪದ್ಧತಿಯನ್ನು ಬದಲಾಯಿಸಿದಂತ ಈ ದೇಶಕ್ಕೆ ಕೊಟ್ಟಂತ ಸಂದೇಶ ಮಹಾತ್ಮ ಗಾಂಧೀಜಿಯವರ ಇವತ್ತು ಜನ್ಮದಿನವನ್ನ 100 ವರ್ಷಗಳ ಆ ಇತಿಹಾಸವನ್ನು ನೆನೆಯೋದಕ್ಕೆ ಇವತ್ತು ಈ ಕಾರ್ಯಕ್ರಮವನ್ನು ನಮ್ಮ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಆಯೋಜನೆ ಮಾಡಿದೆ. ನಮ್ಮ ಗದ್ದನಕೇರಿ ಸಾಹೇಬರು ಹೇಳಿದ್ರು,